ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾರ್ನಿಂಗ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನದು ಮಂಡೇ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಇವತ್ತು ಲೇಟಾಗಿ ಎದ್ದಿದ್ದೀನಿ, ಯಾಕೆಂದರೆ ಇವತ್ತು ನನ್ನ ಮಗಳಿಗೆ ಸ್ಕೂಲ್ ರಜಾ ಇತ್ತು. ಕ್ರಿಸ್ಮಸ್ ಹಾಲಿಡೇಸ್ ಕೊಟ್ಟಿದ್ದಾರೆ 2 ಡೇಸು. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೆ. ನಾನು ಎದ್ದಿದ್ದಾದಮೇಲೆ ಬೆಡ್ಡೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಮಾಡೋ ಕೆಲಸನೇ ಅದು. ಬೆಡ್ಡೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನಾನು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡ್ಕೊಂಬಂದಿದ್ದಾದ್ಮೇಲೆ ನನ್ನ ಮಗಳು ಕೂಡ ಸ್ವಲ್ಪ ಬೇಗನೆ ಡೈಲಿ ಎದ್ದಿದ್ದು ಅಭ್ಯಾಸ ಆಗಿರೋದ್ರಿಂದ ರಜಾ ಇದ್ರೂ ಬೇಗನೆ ಎದ್ದಿರ್ತಾಳೆ. ಹಾಗಾಗಿ ನಾನು ಹೋಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡ್ಕೊಂಬಂದಿದ್ದಾದಮೇಲೆ ಸ್ವಲ್ಪ ನಾನು ಫಸ್ಟು ಮೇಯ್ನ್ ಮಾಡೋ ಕೆಲಸನೇ 1 ಲೋಟ ನೀರು ಕುಡಿಯೋದು. ಅದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಹಾಗಾಗಿ 1 ಲೋಟ ನೀರನ್ನ ಕುಡಿತೀನಿ. ನೀರನ್ನ ಕುಡಿದಾದ್ಮೇಲೆ ನನಗೋಸ್ಕರ ನಮ್ಮ ಅಜ್ಜಿ ಬೆಳಗ್ಗೆನೆ ಅಂತಲೇ ಕಾಫಿ ಮಾಡಿಕೊಟ್ಬಿಡ್ತಾರೆ. ಅದು ಡೈಲಿ ಇದ್ದಿದ್ದೆ, ಅಜ್ಜಿನೇ ಕಾಫಿ ಮಾಡಿಕೊಡ್ಬೇಕು ನನಗೆ. ಹಾಗಾಗಿ ಅವ್ರು ಕಾಫಿ ಮಾಡಿಕೊಡ್ತಾರೆ. ನಾನು ಸ್ವಲ್ಪ ಹೊತ್ತು ಆಚೆ ಕಡೆ ನಿಂತ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು, ವೆದರ್ ಸ್ವಲ್ಪ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಕಾಫಿನ ಕುಡಿತಾ ಇದ್ದೀನಿ. ನಾನು ಕಾಫಿನ ಕುಡಿದಾದ್ಮೇಲೆ ಸ್ವಲ್ಪ ಕಾಫಿ ಮಾಡಿರೋ ಪಾತ್ರೆಗಳು, ಹಾಲಿನ ಪಾತ್ರೆ ಎಲ್ಲ ಇತ್ತು. ಹಾಗಾಗಿ ಸ್ವಲ್ಪ ನೈಟು 1-2 ಪಾತ್ರೆ ತೊಳೆದಿರಲಿಲ್ಲ. ಹಾಗಾಗಿ ಇವಾಗೆಲ್ಲ ತೊಳಿತಾ ಇದ್ದೀನಿ. ಫಸ್ಟ್ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಟಿಫನ್ ಮಾಡೋದು, ಇಲ್ಲಾಂದರೆ ಮತ್ತೆ ಲೇಟಾಗಿಬಿಡುತ್ತೆ ಅವೆಲ್ಲ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಫಸ್ಟೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವತ್ತು ಸ್ಕೂಲ್ ಬೇರೆ ಇರಲಿಲ್ವಲ್ಲ, ಹಾಗಾಗಿ ಲೇಟಾಗೆ ಮಾಡ್ಕೊಂಡ್ರಾಯ್ತು ಟಿಫನ್ ಅಂತ ಅಂದ್ಬಿಟ್ಟು ಪಾತ್ರೆ ತೊಳಿತಾ ಇದ್ದೀನಿ. ಇವತ್ತು ನಾನು ಟಿಫನಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ನಾನು ಸ್ಕೂಲ್ ಏನೋ ಇದ್ದರೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ. ನನ್ನ ಮಗಳಿಗೆ ಸ್ಕೂಲ್ ಇಲ್ಲದೆ ಇರೋ ಕಾರಣ ಬೆಳಗ್ಗೆ ಎದ್ದಾಗ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೆ. ಹೆಂಗೂ ನೆನ್ನೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ತೊಗೊಂಬಂದಿದ್ದೆ, ಅದೆಲ್ಲ ಇತ್ತಲ್ವ. ಹಾಗಾಗಿ ನಾನು ಮೆಂತ್ಯ ಪಲಾವನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು 2 ಥರ ಪಲಾವನ್ನ ಮಾಡ್ತೀನಿ. ಒಂದು ರುಬ್ಬಿ ಮಾಡ್ತೀನಿ, ಇಲ್ಲಾಂದರೆ ಜಸ್ಟ್ ಹಂಗೆ ಒಗ್ಗರಣೆ ಎಲ್ಲ ಹಾಕ್ಬಿಡ್ತೀನಿ ಅರ್ಜೆಂಟ್ ಏನಾರ ಇದ್ದರೆ. ಸೊ ನಾನಿವತ್ತು ಟೈಮ್ ಇತ್ತಲ್ವ, ಹಂಗಾಗಿ ಸ್ವಲ್ಪ ಎಲ್ಲ ರುಬ್ಕೊಂಡೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು 2 ಕಡ್ಡಿ ಪುದೀನ ಸೊಪ್ಪು ಹಾಕಿದ್ದೆ ಅಷ್ಟೇ. ಅದು ತುಂಬಾ ಚೆನ್ನಾಗಿ ಚಿಗುರಿದೆ. ಅಡುಗೆ ಮಾಡ್ಕೊಳ್ಳೋದಕ್ಕಂತೂ ಅದು ಸ್ಮೆಲ್ಲೆಲ್ಲ ಫ್ರೆಶ್ ಆಗಿರುತ್ತಲ್ಲ, ಸ್ಮೆಲ್ಲೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ನನಗೆ ಆ ಥರ ನಾನೇ ಬೆಳೆಸಿರೋ ಗಿಡದಲ್ಲಿ ಕಿತ್ಕೊಂಡು ಅಡುಗೆ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲದೂ ಸೊಪ್ಪನ್ನ ನಾವು ಮನೆಯಲ್ಲೇ ಬೆಳೆಯೋಕ್ಕಾಗಲ್ಲ. ಯಾವುದಾಗುತ್ತೋ ಅದನ್ನು ಜಸ್ಟ್ ಒಂದು ಚಿಕ್ಕ ಪಾಟಲ್ಲಿ ಬೆಳೆಸ್ಕೊಳೋ ಅಂತ ಅದನ್ನು ಹಾಕಿ ಬೆಳೆಸ್ಕೊಂಡ್ರೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅದೆಲ್ಲ ಆಗಿದ್ದಾದ್ಮೇಲೆ ನಾನಿವಾಗ ಮೆಂತ್ಯ ಬಾತ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಜಸ್ಟ್ ಮಸಾಲೆ ಐಟಮ್ಗಳೆಲ್ಲ ಹಾಕಿ ಈರುಳ್ಳಿ, ಟೊಮೊಟೊ, ಸೊಪ್ಪೆಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟಾದ್ಮೇಲೆ ಅದೆಲ್ಲ ರುಬ್ಕೊಂಡಿರ್ತೀವಲ್ಲ ಮಸಾಲೆ, ಅದೆಲ್ಲ ಹಾಕಿ ಜಸ್ಟ್ ರೈಸ್ ಹಾಕ್ಬಿಟ್ಟು ಎಲ್ಲ ವಿಜಿಲ್ ಓಡಿಸೋದು ಅಷ್ಟೇ. ನನಗೆ ರೈಸ್ ಐಟಮ್ ಅಂದ್ರೇ ತುಂಬಾ ಇಷ್ಟ. ಬಟ್ ಪಲಾವು, ಟೊಮೊಟೊ ಬಾತ್ ಎಲ್ಲದೂ ತುಂಬಾ ಇಷ್ಟ. 1 ಪಾಟ್ ರೆಸಿಪಿ ಥರ ಮಾಡೋಕ್ಕೂ ಈಸಿಯಾಗೇ ಇರುತ್ತೆ. ಹಾಗಾಗಿ ನಾನು ಜಾಸ್ತಿ ರೈಸ್ ಐಟಮ್ನೇ ಮಾಡೋದು.
ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು. ನನಗಂತೂ ತುಂಬಾ ಇಷ್ಟ ಆಯಿತು. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಪ್ಲೀಸ್ ಫ್ರೆಂಡ್ಸ್. ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಯಾರಿಗಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ನಮಸ್ಕಾರ.